ಕಾಂಗ್ರೆಸ್ ಗಾಂಧಿಗಿರಿಗೆ 100 ವರ್ಷ. ಬೆಳಗಾವಿಯಲ್ಲಿ ಶತಮಾನೋತ್ಸವದ ಸಂಭ್ರಮ ಮನೆ ಮಾಡಿದೆ. ಕುಂದಾನಗರಿಗೆ ಕಾಂಗ್ರೆಸ್ ಘಟಾನುಘಟಿಗಳು ಆಗಮಿಸಿದ್ದು ಬೆಳಗಾವಿಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಆಗಮಿಸಿದ್ದು ಬೆಳಗಾವಿಯ ವೀರಸೌಧದಲ್ಲಿ ಇವತ್ತು ಸಂಜೆ CWC ಸಭೆ ನಡೆಯಲಿದೆ. ಯಾಕಂದ್ರೆ ಆ ಸ್ಥಳ ಬಹಳ ಇಂಪಾರ್ಟೆಂಟ್. ಕಾರಣ 1924ರಲ್ಲಿ ಗಾಂಧೀಜಿ ಅವರು ಅಧಿವೇಶನ ನಡೆಸಿದಂತಹ ಸ್ಥಳದಲ್ಲೇ ಇವತ್ತು ಕಾಂಗ್ರೆಸ್ನ ಕಾರ್ಯಕಾರಿ ಕಮಿಟಿಯ ಸಭೆ ಕೂಡ ನಡೆಯುತ್ತೆ. ಈ ಒಂದು ಸಭೆ ಯಾಕೆ ಅಷ್ಟು ಇಂಪಾರ್ಟೆಂಟ್, ಯಾವ ಕಾರಣಕ್ಕಾಗಿ ಈ ಒಂದು ಸ್ಥಳವನ್ನೇ ನಿಗದಿ ಮಾಡಲಾಗಿದೆ, ವೀರಸೌಧವನ್ನೇ ಅಲ್ಲಿ ಯಾಕೆ ನಿಗದಿ ಮಾಡಲಾಗಿದೆ ಅಂತ ಹೇಳಿದ್ರೆ, ಈ ಹಿಂದೆ 100 ವರ್ಷಗಳ ಹಿಂದೆ 1924 ಡಿಸೆಂಬರ್ 27ನೇ ತಾರೀಕು ಗಾಂಧೀಜಿ ಅವರ ನೇತೃತ್ವದಲ್ಲಿ, ಅಂದ್ರೆ ಅವರ ಅಧ್ಯಕ್ಷದಲ್ಲಿ ನಡೆದಂತಹ ಈ ಒಂದು ಸಭೆ ಇದೇ ಸ್ಥಳದಲ್ಲಿ ಕೂಡ ನಿಗದಿಯಾಗಿತ್ತು. ಹಾಗಾದ್ರೆ ಇದರ ವೈಶಿಷ್ಟ್ಯ ಏನು, ಯಾವ ರೀತಿಯಾಗಿ ಈಗಾಗಲೇ ಕಾಂಗ್ರೆಸ್ ಇದನ್ನ ಒಂದು ದೊಡ್ಡ ಅಧಿವೇಶನ ಮಾಡೋದಕ್ಕೆಲ್ಲ ತಯಾರಿ ಮಾಡಿಕೊಂಡಿದೆ, ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಬೂಸ್ಟ್ ಆಗಲಿದೆ, ಬಂದಿರುವಂತಹ ಆರೋಪಗಳು, ಈಗಾಗಲೇ ಯಾಕೆ ಪ್ರಧಾನಿ ಅವರನ್ನ ಕರೀಲಿಲ್ಲ, ಅಮಿತ್ ಶಾ ಅವರನ್ನ ಕರೀಲಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಇದೆ. ಇವೆಲ್ಲದರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ. ಈಗಾಗಲೇ ನಾವು ಗಮನಿಸ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಈಗಾಗಲೇ ಇಲ್ಲಿ ಕಾಂಗ್ರೆಸ್ ಮಹಾ ಅಧಿವೇಶನ ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ಕೂಡ ಇಲ್ಲಿ ಹಾಕೊಂಡಿದೆ, ಏನೇನು ಮಾಡಬೇಕು ಇವತ್ತು ನಾಳೆ ಅನ್ನುವಂತಹ ವಿಚಾರದಲ್ಲಿ. ಬಟ್ ಈಗಾಗಲೇ ಆ ಅಧಿವೇಶನವನ್ನ ಇನ್ನೊಂದ್ಸಲ ನಾವು ರಿಕಾಲ್ ಮಾಡೋದಾದ್ರೆ 1924ರಲ್ಲಿ ಗಾಂಧೀಜಿ ಅವರ ಅಧ್ಯಕ್ಷತೆ ನಡೆದಂತಹ ಒಂದು ಅಧಿವೇಶನ, ಜೊತೆಗೆ ಈಗ ಈ ಒಂದು ವಿಚಾರ ಕಾಂಗ್ರೆಸ್ಗೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಬೂಸ್ಟ್ ಕೊಡುತ್ತೆ? ನವಿತಾ, ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ ಬೇರೆ, ಸ್ವಾತಂತ್ರ್ಯ ನಂತರದ ಕಾಂಗ್ರೆಸ್ ಬೇರೆ. ಯಾಕಂದ್ರೆ ರಾಜಕಾರಣ, ಸರ್ಕಾರ, ಆಡಳಿತಾತ್ಮಕ ಈ ಎಲ್ಲ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಂದ್ರೆ ಇವತ್ತಿನ ಕಾಂಗ್ರೆಸ್ ಬೇರೆ, ಅದು ಗೊತ್ತಿರೋದು ಎಲ್ಲರಿಗೂ. ಆದ್ರೆ ಈ ಗಾಂಧಿ ಮತ್ತು ಗಾಂಧಿ ತತ್ವ ಅನ್ನುವಂಥದ್ದು ಏನಿದೆ, ಇನ್ನು 100 ವರ್ಷಗಳಾದರೂ ಕೂಡ ರಿಲೆವೆನ್ಸ್ ಇರುವಂಥದ್ದು ಅಷ್ಟರ ಮಟ್ಟಿಗೆ. ಯಾಕಂದ್ರೆ ಈಗ ನೋಡಿ, ಆದರೆ ಕಾಂಗ್ರೆಸ್ ಏನು ಮಾಡ್ತು, ಬದಲಾದ ಕಾಲಘಟ್ಟದಲ್ಲಿ ದಶಕಗಳಿಂದ ಏನು ಸ್ವಾತಂತ್ರ್ಯ ಸಿಕ್ಕ ದಶಕಗಳ ನಂತರ ದೇಶ ಅಂತಂದರೆ ನೆಹರು ಫ್ಯಾಮಿಲಿ, ಗಾಂಧಿ ಅಂತಂದರೆ ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿವರೆಗೆ ಅಂದರೆ ಆ ಥರದೊಂದು ವಾತಾವರಣ ಸೃಷ್ಟಿಯಾಗಿತ್ತು. ಅದು ಆ ಒಂದು ವ್ಯಾಕ್ಯೂಮನ್ನು ನೋಡಿದಂಥ BJP ಪಟೇಲ್ರನ್ನು ಟೇಕ್ ಓವರ್ ಮಾಡ್ತು, ಅಂಬೇಡ್ಕರನ್ನು ಟು ಸಮ್ ಎಕ್ಸ್ಟೆಂಟ್ ಟೇಕ್ ಓವರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತು. ಈಗ ನೋಡಿ, ಈಗ ಕಾಂಗ್ರೆಸ್ಗೆ ಎಲ್ಲ ಏನು ಐತಿಹಾಸಿಕ ಒಂದು ಅವಶ್ಯಕತೆಗಳು ಎಷ್ಟಿದೆ ಅನ್ನುವಂಥದ್ದು ಗೊತ್ತಾದ ನಂತರ ಈಗ ಸ್ವಲ್ಪ ಮತ್ತೆ ರಿಯಲ್ ಗಾಂಧಿಗಿರಿ, ರಿಯಲ್ ಅಂಬೇಡ್ಕರ್ಗಿರಿ ಇದಕ್ಕೆ ವಾಪಸ್ಸು ವಾಲುವಂಥ ಒಂದು ಪ್ರಯತ್ನಗಳನ್ನು ಭಾಗವಾಗಿ ಇವೆಲ್ಲ ಸಮಾವೇಶ ಮತ್ತು ಅಭಿಯಾನಗಳು, ಘೋಷಣೆಗಳನ್ನು ನೋಡ್ಬೋದು. ಇವತ್ತು ಸಂವಿಧಾನ ಉಳಿಸಿ ಅನ್ನುವಂಥ ಒಂದು ಕ್ಯಾಂಪೇನ್ ಮೂಲಕ ಅಂಬೇಡ್ಕರ್ ಸ್ಮರಣೆ ನಡೀತಾ ಇದ್ದರೆ ಅದೇ ಅಂಬೇಡ್ಕರ್ ವಿಚಾರವಾಗಿ ಏನೆಲ್ಲ ರಾಜಕೀಯ ಮಾಡ್ತು ಕಾಂಗ್ರೆಸ್ ಅನ್ನುವಂಥದ್ದನ್ನು BJP ಪದೇ ಪದೇ ಆರೋಪ ಮಾಡುತ್ತೆ. ಅಂದರೆ ಐತಿಹಾಸಿಕ ಪುರುಷರುಗಳನ್ನು ವ್ಯಾಪ್ತಿ ದೊಡ್ಡದಿದ್ದಂಥ ಒಂದು ದೇಶದ ಒಂದು ಪರಂಪರೆ ಏನಿದೆ ಅದನ್ನು ಸಂಕುಚಿತ ಮಾಡ್ಕೊಂಡು ಒಂದು ಫ್ಯಾಮಿಲಿಗೆ ಕೂರಿಸ್ಕೊಂಡಂಥ ಪರಿಣಾಮ ಕಾಂಗ್ರೆಸ್ ರಿಲೆವೆನ್ಸನ್ನು ಮುಂದಿನ ತಲೆಮಾರುಗಳಲ್ಲಿ ಕಳ್ಕೊತು. ಈಗ ಅದನ್ನು ರೀಗೇನ್ ಮಾಡಲಿಕ್ಕೆ ಇದೆಲ್ಲವೂ ಕೂಡ ಸಿಂಬಾಲಿಕ್ ಆಗಿ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಬೆಳಗಾವಿ ಅಧಿವೇಶನವನ್ನು ತಗೊಂಡಿದ್ದಾರೆ. ಇದರಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಇರೋ ರೀತಿ ಪಕ್ಷಕ್ಕೂ ಅನುಕೂಲ ಆಗುತ್ತೆ ಮತ್ತು DK ಶಿವಕುಮಾರ್ ಅವರು ಉಸ್ತುವಾರಿ ಆಗಿರೋದ್ರಿಂದ ಅದನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ಟು, ಅಂದರೆ ನಾನು ಸಂಘಟನೆ ವಿಚಾರದಲ್ಲಿ ಮತ್ತು ಆಯೋಜನೆ ವಿಚಾರದಲ್ಲಿ ಎಷ್ಟು ಕರಾರು ಒಕ್ಕಿದ್ದೀನಿ, ತಂತ್ರಗಾರ ಇದ್ದೀನಿ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಮತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಮತ್ತೊಮ್ಮೆ ಪುನರುಜ್ಜೀವನ ಕೊಟ್ಟಂಥದ್ದು ಕರ್ನಾಟಕ ರಿಸಲ್ಟು. ಸೊ ಈ ಹಿನ್ನೆಲೆಯಲ್ಲಿ ಅದರ ನಂತರ ಅದು ಎಷ್ಟರ ಮಟ್ಟಿಗೆ ಎಕ್ಸ್ಪ್ಯಾನ್ಷನ್ ಆಯಿತು ಇಲ್ವೋ ಅದು ಸೆಕೆಂಡ್ರಿ. ಆದರೆ ಕರ್ನಾಟಕ ಅನ್ನುವಂಥದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಮತ್ತೆ ಪುನರುಜ್ಜೀವನವನ್ನು ಇಂದಿರಾ ಗಾಂಧಿ ಕಾಲದಿಂದಲೂ ಕೂಡ ಕೊಟ್ಕೊಂಡ್ಬಂದಿದೆ, ಈ ಕಳೆದ ಏನು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕೊಡ್ತು. ಸೊ ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಈ ಒಂದು ಅಧಿವೇಶನ ಏನಿದೆ, ಐತಿಹಾಸಿಕ ಅಧಿವೇಶನದಲ್ಲಿ ಕಾರ್ಯಕಾರಿಣಿಯನ್ನು ಮಾಡೋ ಮೂಲಕ ಸೊರಗಿರುವಂಥ, ಈಗ ಮಹಾರಾಷ್ಟ್ರದಲ್ಲಿ ಸೋತಾಗಿದೆ, ಹರಿಯಾಣದಲ್ಲಿ ಸೋತಾಗಿದೆ, ಏನೆಲ್ಲ ಕ್ಯಾಂಪೇನ್ಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದ್ರು ಕೂಡ BJP ಕೌಂಟರ್ ನರೇಟಿವ್ಗಳನ್ನು ಬಿಲ್ಡ್ ಮಾಡ್ತಿದೆ ಸ್ಟ್ರಾಂಗ್ ಆಗಿ. ಅಮಿತ್ ಶಾ ಅವರ ಪ್ರಕರಣವನ್ನು, ಆರೋಪಗಳೇನಿದೆ ಅದನ್ನು ಎಷ್ಟರ ಮಟ್ಟಿಗೆ ನಾವು ತಗೊಬೇಕು ಅಂದರೂ ಕೂಡ ಅದು ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಈ ಎಲ್ಲ ಆರೋಪಗಳು ಅಥವಾ ಕೊರತೆಗಳೇನಿದೆ ಅದನ್ನೆಲ್ಲ ರಿಕವರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇದನ್ನು ಸಿಂಬಾಲಿಕ್ ಆಗಿ, ಸಾಂಕೇತಿಕವಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಸಹಜವಾಗಿ ಇಲ್ಲಿ ಜೈ ಬಾಪು, ಜೈ ಅಂಬೇಡ್ಕರ್, ಜೈ ಸಂವಿಧಾನ ಘೋಷವಾಕ್ಯನ ಇಟ್ಕೊಂಡೇ ಮಾಡ್ತಾ ಇರೋದ್ರಿಂದ ಇಲ್ಲೂ ಕೂಡ ಸಂವಿಧಾನ ರಕ್ಷಣೆ ಅನ್ನುವಂಥದ್ದು ಮತ್ತು BJPಯ ವಿರುದ್ಧ ಇರುವಂಥ ಆರೋಪಗಳಿಗೆ ಸೀಮಿತವಾಗಿ ಕಾರ್ಯಕ್ರಮ ನಡೆಯುತ್ತೆ. BJP ನಾಯಕರುಗಳು ಹೇಳ್ಬೋದು ನಮ್ಮನ್ನು ವೆಲ್ಕಮ್ ಮಾಡಲಿಲ್ಲ, ಪ್ರಧಾನಿನೇ ಕರೀಲಿಲ್ಲ ಅಂತ. ಅಫ್ಕೋರ್ಸ್ ಅವ್ರ ಪಾರ್ಟಿಯ ಪುನರುಜ್ಜೀವನಕ್ಕೆ ಈ ಒಂದು ಐತಿಹಾಸಿಕ ಏನು ನೆನಪುಗಳನ್ನು ಅಲೈನ್ ಮಾಡ್ಕೊಳ್ತಾ ಇರೋದ್ರಿಂದ ಯಾಕೆ ಕರೀತಾರೆ. ಸೊ ಸಹಜವಾಗಿ ರಾಜಕೀಯ ಕಾಣಿಸ್ತಾ ಇದೆ. ಸೊ ಸಮಾವೇಶದ ಸಂದೇಶ ಯಾವ ರೀತಿ ಪರಿಣಾಮಕಾರಿಯಾಗಿ ತಲುಪುತ್ತೆ ಅನ್ನುವಂಥದ್ದು ಕುತೂಹಲ. ಪಟೇಲ್ ಏನ್ ಹೇಳೋದಕ್ಕೆ ಬಯಸ್ತೀರಿ? ನವಿತಾ ಜೈನ್, ಗಾಂಧಿ 100 ವರ್ಷವಾದರೂ ಕೂಡ 1000 ವರ್ಷವಾದರೂ ಕೂಡ ಪ್ರಸ್ತುತ ಅನ್ನೋದಕ್ಕೆ ಗಾಂಧಿ ಸ್ಮರಣೆ ಕೂಡ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಎಸ್, ಮಧು ಹೇಳ್ದಂಗೆ ಕಾಂಗ್ರೆಸ್ನ ಅಧಿವೇಶನ ಇದೊಂಥರ ಪುನರ್ಜೀವನ ಅಧಿವೇಶನ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. 100 ವರ್ಷದ ಮೇಲ್ಕಾಕಬೇಕಂದ್ರೆ
ಗಾಂಧಿ ಅಧ್ಯಕ್ಷತೆ ವಹಿಸಿ ಇವತ್ತಿಗೆ 100 ವರ್ಷ. ಅದು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ಗಂಗಾಧರ ರಾವ್ ದೇಶಪಾಂಡೆ ಅಂತವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. 1924ರಲ್ಲಿ ಅವತ್ತು ಗಾಂಧಿಯವರು 2000 ಜನ ಪ್ರತಿನಿಧಿಗಳನ್ನ ಉದ್ದೇಶಿಸಿ ಮಾತನಾಡಿದ್ರು. ಗಾಂಧಿಯವರ ಅವತ್ತಿನ ಕಲ್ಪನೆ ನೋಡಿ, ಅಂದ್ರೆ ದೇಶ ಕಟ್ಟಲಿಕ್ಕೆ ಎಲ್ಲ ಒಂದ್ ಕಡೆ ಹಿನ್ನಡೆ ಆಗುವಂತ ಅಸ್ಪೃಶ್ಯತೆ ಮತ್ತು ಜಾತಿ ವ್ಯವಸ್ಥೆ ಬಗ್ಗೆ ಅವತ್ತು ಗಾಂಧೀಜಿಯವರು 100 ವರ್ಷಗಳ ಹಿಂದೆ ಅವರ ಏನು ವಿಶಾಲವಾದ ದೃಷ್ಟಿಕೋನ ಮತ್ತು ಒಳನಾಟವನ್ನು ನಾವು ಗಮನಿಸಬಹುದು. ಅವತ್ತು ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರ ನಡುವೆ ಇರತಕ್ಕಂಥ ಅಸ್ಪೃಶ್ಯತೆ ಮತ್ತು ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಬೇಕು. ಆ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿದ್ರೆ ಮಾತ್ರ ಸ್ವಾತಂತ್ರ್ಯದ ಮೆಟ್ಟಿಲುಗಳಿಗೆ ಅನುಕೂಲ ಮತ್ತು ಸ್ವಾತಂತ್ರ್ಯದ ಹೋರಾಟಕ್ಕೆ ಸಾಧ್ಯ ಅನ್ನೋದು ಗಾಂಧಿ ಅವತ್ತು ಪರಿಕಲ್ಪನೆಯನ್ನ ಮಾಡಿದ್ರು. ಸ್ವದೇಶಿ ಸ್ವಾವಲಂಬನೆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟವನ್ನು ಮಾಡೋದ್ರಿಂದ ಮಾತ್ರ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಬ್ರಿಟಿಷರನ್ನ ಒದ್ದೋಡಿಸಬಹುದು ಅನ್ನೋದು ಅವರ ಕಲ್ಪನೆ ಆಗಿತ್ತು. ಹಾಗಾಗಿ ಅವತ್ತಿನ ಕಾಲದಲ್ಲಿ ಸುಮಾರು 74 ಜನ ಬ್ರಾಹ್ಮಣರು ಅವತ್ತು ಶೌಚಾಲಯ ಸ್ವಚ್ಛಗೊಳಿಸುವ ಮುಖಾಂತರ, ಅಂದ್ರೆ ನೀವು ಸ್ವಚ್ಛತೆ ಅನ್ನೋದ್ರೆ ಅದು ಅಸ್ಪೃಶ್ಯರಿಗೆ ಮಾತ್ರ ಮೀಸಲಲ್ಲ, ನಿಮ್ಮಿಂದ ಬರಲಿ, ಎಲ್ಲರೂ ಕೂಡ ಸ್ವಚ್ಛತೆಗೆ ಕಾಪಾಡಬೇಕು. ಇವತ್ತು ಸ್ವಚ್ಛ ಭಾರತ ಅಭಿಯಾನನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಈಗ ಇಡೀ ದೇಶಾದ್ಯಂತ ಮಾಡ್ತಿರ್ತಕ್ಕಂಥದ್ದು ಸಕ್ಸಸ್ ಆಗಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಅವತ್ತು ಕೂಡ ಸ್ವಚ್ಛ ಭಾರತ ವಿಷಯದಲ್ಲಿ ಅಸ್ಪೃಶ್ಯರು ಮಾತ್ರ ಸ್ವಚ್ಛತೆಗೆ ಅವರು ಮೀಸಲಾಗಿಲ್ಲ, ಸ್ವಚ್ಛತೆ ಅನ್ನೋದು ನಮ್ಮಿಂದ ಬರಬೇಕು, ಎಲ್ಲ ಜಾತಿಯವರಿಂದ ಬರಬೇಕನ್ನೋ ಕಾರಣಕ್ಕಾಗಿ ಅವತ್ತು 74 ಜನ ಬ್ರಾಹ್ಮಣರು ಅವತ್ತು ಸ್ವಚ್ಛತೆ ಕೆಲಸವನ್ನ ಮಾಡಿದ್ರು. ಅವತ್ತು ನಿಮಗೆ 4 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಅಂದ್ರೆ ಅವತ್ತು ಕಾಂಗ್ರೆಸ್ ಮತ್ತು ಅವತ್ತಿನ ಕಾಂಗ್ರೆಸ್ನ ಎಲ್ಲ ಸದಸ್ಯರುಗಳು ಒಟ್ಟುಗೂಡಿಸಿ ಸುಮಾರು 2.5 ಲಕ್ಷದಷ್ಟು ಹಣವನ್ನು ಹೊಂದಿಸಿದ್ರು. ಉಳಿದಂಥದ್ದು ಬೇರೆ ಬೇರೆ ಕಡೆಯಿಂದ ಬಂದಿತ್ತು. ಆ ನೆನಪಿಗಾಗಿ ಆ 80 ಎಕರೆ ಜಾಗದಲ್ಲಿ ನಡೆದಂತ ಆ ಒಂದು ಅಧಿವೇಶನದಲ್ಲಿ ಹಲವಾರು ಅಜೆಂಡೆಗಳನ್ನ ಸ್ವಾವಲಂಬನೆ, ಸ್ವದೇಶಿ ಮಂತ್ರ, ಜಾತಿ ವ್ಯವಸ್ಥೆನ ಹೋಗಲಾಡಿಸುವಂಥದ್ದು ಮತ್ತು ಒಗ್ಗಟ್ಟಿನ ಮಂತ್ರವನ್ನು ಪಠಿಸುವಂಥದ್ದು ಗಾಂಧಿಯವರ ಒಂದು ತತ್ವ ಆಗಿತ್ತು. ಅವತ್ತು ನಿಮಗೆ ಆ ನೆನಪಿಗಾಗಿ ಅಲ್ಲಿ ಒಂದು ಗಾಂಧಿ ಬಾವಿ ಅಂತ ಹೇಳ್ತಾರೆ, ಅದನ್ನ ಕಾಂಗ್ರೆಸ್ ಬಾವಿ ಅಂತ ಕೂಡ ಹೇಳ್ತಾರೆ. ಅವತ್ತು ಅದಕ್ಕೆ 4,000 ರೂಪಾಯಿ ಖರ್ಚಾಗಿತ್ತು. ಅವತ್ತು ಗಾಂಧಿಯವರು ಹೇಳಿದ್ರಂತೆ 4,000 ರೂಪಾಯಿ ನೀವು ಖರ್ಚು ಮಾಡಿದ್ರೆ ಅಷ್ಟೊಂದು ಹಣನ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಅವತ್ತು ನಿಮಗೆ ಲಾಲಾ ಲಜಪತ್ ರಾಯರವರಿದ್ರು, ಅರ್ಡಿಕರ್ ಅವರಿದ್ರು, ಯಾವ ಹಿಂದೂ ಮಹಾಸಭಾದ ಅರ್ಡಿಕರ್ ಅವರು ಅವತ್ತಿದ್ರು. ಅವತ್ತಿನ ಸೇವಾದಳದ ನಿಮಗೆ ಬಟ್ಟೆ ಕೂಡ ಕಾಕಿ ಚಡ್ಡಿ ಮತ್ತು ಬಿಳಿ ಶರ್ಟ್ ಆಗಿತ್ತು. ಇವತ್ತದು ಸಂಘ ಪರಿವಾರದವರು ಬಳಸ್ತಕ್ಕಂಥ ಬಣ್ಣ ಆಗಿರ್ತಕ್ಕಂಥದ್ದು. ಮತ್ತು ಸರೋಜಿನಿ ನಾಯ್ಡು ಅವರು ಇದ್ರು. ಅನೇಕ ಘಟಾನುಘಟಿಗಳ ನಡುವೆ ಗಾಂಧಿಯವರು ಅವತ್ತು ಅಧ್ಯಕ್ಷತೆಯನ್ನು ವಹಿಸಿದ್ರು. ಇವತ್ತು ಸರ್ಕಾರ ಒಂದು ಕಡೆ ಗಾಂಧಿ ಸ್ಮರಣೆ ಮುಂದಿನ ದಿನಗಳಲ್ಲಿ ಇರುತ್ತಾ ಇಲ್ಲ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಲ್ಲಿ ಗಾಂಧಿ ಸ್ಮರಣೆಯನ್ನ ಮಾಡ್ತಿರ್ತಕ್ಕಂಥದ್ದು, ಅದರ ನೆನಪಿಗಾಗಿ ವೀರಸೌಧವನ್ನ ಮತ್ತಷ್ಟು ರಿನೋವೇಟ್ ಮಾಡಿರ್ತಕ್ಕಂಥದ್ದು ಮತ್ತು ಆ ಮುಖಾಂತರ ಕಾಂಗ್ರೆಸ್ಗೆ ಈಗ ದುರಿತ ಕಾಲ. ಯಾಕಂತ ಹೇಳಿದ್ರೆ ದೇಶಾದ್ಯಂತ ಅನೇಕ ರಾಜ್ಯಗಳ ಅಧಿಕಾರವನ್ನು ಕಳೆದುಕೊಂಡಿರ್ತಕ್ಕಂಥದ್ದು, ಅತಿಯಾದ ಅಲ್ಪಸಂಖ್ಯಾತ ಓಲೈಕೆ, ಗಾಂಧಿ ಫ್ಯಾಮಿಲಿಯ ಟ್ರೆಂಡ್ ಸೆಟ್ಟಿಂಗ್ ನಲ್ಲೇ ಮುಂದುವರೆದಿರ್ತಕ್ಕಂಥದ್ದು ಮತ್ತು ಇವತ್ತು ಯುವಕರಿಗೆ ಬೇಕಾಗಿರ್ತಕ್ಕಂಥ ಏನು ಕಾನೂನುಗಳು ಜಾರಿಗೊಳಿಸದೇ ಇರತಕ್ಕಂಥದ್ದು ಮತ್ತು ಅವರಿಗೆ ಅಗತ್ಯಗಿರ್ತಕ್ಕಂಥ ಅವರ ಮನಸ್ಥಿತಿಗೆ ತಕ್ಕಂಥ ರಾಜಕಾರಣ ಮಾಡದೇ ಇರತಕ್ಕಂಥದ್ದು, ಹಳೆಯ ಸಂಪ್ರದಾಯಕ್ಕೆ ಏನು ಹೋಗಿಕೊಂಡಿರ್ತಕ್ಕಂಥ. ಹಾಗಾಗಿ ಕಾಂಗ್ರೆಸ್ ಇವತ್ತು ಅಧಿಕಾರವನ್ನು ಕಳೆದುಕೊಂಡಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷದ ಹಿಂದೂ ಅಜೆಂಡದ ಮುಂದೆ ಕಾಂಗ್ರೆಸ್ ಏನು ನೆಲಕಚ್ಚಿರ್ತಕ್ಕಂಥದ್ದು. ಹಾಗಾಗಿ ಈ ದುರಿತ ಕಾಲದಲ್ಲಿ ಕಾಂಗ್ರೆಸ್ 100 ವರ್ಷದ ಸಂಭ್ರಮದ ಹೆಸರಿನಲ್ಲಿ CWC ಮೀಟಿಂಗ್ ಅನ್ನ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಒಂದು ದೇಶ, ಒಂದು ಚುನಾವಣೆ, ಸಂವಿಧಾನ, ಅಂಬೇಡ್ಕರ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನದ ಹೆಸರಿನಲ್ಲಿ ಇವತ್ತು ಕಾರ್ಯಕ್ರಮ ನಡೆತಿರ್ತಕ್ಕಂಥ. ಆ ಮುಖಾಂತರ ಕಾಂಗ್ರೆಸ್ ಮತ್ತೆ ಪುಟಿದೇಳುವ ಒಂದು ಪ್ರಯತ್ನ ಅಂತ ಹೇಳಿದ್ರು ತಪ್ಪಾಗಲಾರದು. ಹಾಗಾಗಿ ಈ ಕಾರ್ಯಕ್ರಮ ಕಾಂಗ್ರೆಸ್ಗೆ ಅತಿದೊಡ್ಡ ಕಾರ್ಯಕ್ರಮ, ಇತಿಹಾಸದ ಪುಟಗಳಲ್ಲಿ ಸ್ವರ್ಣಾಕ್ಷರಗಳಿಂದ ಬರೆದಿಡುವಂತ ಸವಿ ನೆನಪಿನ ಕಾಂಗ್ರೆಸ್ ಪಾಲಿಗೆ ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗಲಾರದು. ನವಿತಾ.